ಪಿ ಹೋದ್ರು. ಯಾಕೆ ಹೋದರು? 60 ಮಂದಿ ತೊಗೊಂಡು ಹೋದ್ರಿ ಮುಖ್ಯಮಂತ್ರಿ ಅವಸರಾಗಿ. ಅಷ್ಟು ಚಿಲ್ಲರ ಡಿ ಕೆ ಶಿ ಅವರು. ಡಿ ಕೆ ಶಿವಕುಮಾರ್ ಅವ್ರು ನಂಬಿದಂಥ ತತ್ವಗಳಿಂದ ಅಷ್ಟು ಕಡಿಮೆ ವ್ಯಕ್ತಿತ್ವ ಅವ್ರದ್ದು. ಸತೀಶ್ ಜಾರಕಿಹೊಳಿ ಅವರು ಸಹಿತ ಅವ್ರ ವ್ಯಕ್ತಿತ್ವ ಕಡಿಮೆ ಅದನ್ನು ಯಾರೋ ಹೇಳಿದ ತಕ್ಷಣ ಹೋಗ್ಬಿಡ್ತಾರೆ, ಎಲ್ಲೋ ಹೋಗಿಬಿಡ್ತಾರೆ, ಯಾವುದೋ ಪಾರ್ಟಿ ಸೇರ್ತಾರೆ. ಇದನ್ನು ನಾವು ಪತ್ರಕರ್ತ ಸಮಾಧಾನ ವಿಚಾರ ಹೋಗೋದು. ಒಂದಿನ ಹೋದ್ರೆ ಏನು ಲಾಸ್ ಆಗೋದದ. ಈಗೇನು ಈ ರಾಜಕಾರಣಿಗಳಿಂದ ಈ ದೇಶ ಬಡತನಲ್ಲಿ ಹೋಗ್ಯದ, ಎಲ್ಲರಿಗೂ ಔಷಧ ಸಿಗಲಿಕ್ಕತ್ತದ, ಎಲ್ಲ ಬಡ ಮಕ್ಕಳಿಗೆ ಸಾರಿಗೆ ಸಹಾಯತ ಅಂತ ಹೋಗೋದನ್ನು. ಇವತ್ತು ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಗೂ ಆದರೆ ಎಲ್ಲ ಬಡ ಮಕ್ಕಳಿಗೆ ಫ್ರೀ ಎಜುಕೇಷನ್ ಸಿಗ್ತದಿಲ್ಲ ಇಲ್ಲ. ಅವ್ರನ್ನ ಅಷ್ಟೇ ಹೆಚ್ಚಾಗ್ಬಾರ್ದು. ಅವ್ರನ್ನ ಒಂದು ಬಂಡಿ ಇದ್ದಿದ್ದು 2 ಬಂಡಿ ಆಗ್ಬೋದು, ಹಿಂಗೆ ಪ್ರತಿಯೊಬ್ಬರದ್ದು ಆಗ್ಬೋದು. ಇದು ಬಿಟ್ಟು ಮತ್ತೇನೂ ಇಲ್ಲ. ಇದ್ರ ಬಗ್ಗೆ ಯಾಕೆ ಪ್ರಚಾರ ನಮ್ಮ ಮೀಡಿಯಾದ? ಇದ್ರ ಬಿಟ್ಟು ಬೇರೆ ಏನಿಲ್ವ? ಈಗ ರೈತ ಸಾಯ್ತಾ ಇದ್ದಾನೆ, ರೈತಗೆ ಮಾರ್ಕೆಟ್ ಇಲ್ಲ, ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾಯಿಲ್ಲ? ಇವತ್ತು APMC ಸೋತದ್ರಿ. APMC ಗೆದ್ದಿಲ್ಲ. APMC ಕೊಟ್ಟರೆ ಉದಾರ ಇನ್ನೂ ಕೊಟ್ಟರಲ್ರಿ. 60-70 ವರ್ಷ ಆಯ್ತು APMC ಕೊಟ್ಟು, ಇನ್ನೂ ಅವ್ರು ಯಶಸ್ವಿಯಾಗಿಲ್ಲ. ಅದೇನೋ ವಿಚಾರ ಮಾಡಿ ಮತ್ತೆ ಲಾಸ್ಟಿಗೆ ಏನು ಮಾಡೋರ್ತೀರಪ್ಪ ಅಂದ್ರೆ ಅದಾನಿಗೆ ಯಾಕೆ ಕೊಡಕ್ಕೆ ಹೊಂಟಿದ್ರು ಇಡೀ ಮಾರ್ಕೆಟನ್ನು. ಅದಾನೇ ಮಾಡಿ ಇವು ಅದಾವ ನಡೆದದ. ಎಲ್ಲ ರಾಜಕಾರಣಿ ಅದನ್ನ ವಿಚಾರ ಮಾಡ್ತಾರೆ, ಅವ್ರಿಗೆ ಕೊಟ್ಬಿಡೋಣ. ಯಾರಿಗೆ ಆಗ್ರಿ ಅಲ್ರಿ? ಸರ್ಪದ ಕೆಳಗೆ ಕಪ್ಪಿ ಇಟ್ಟರೆ ಕಪ್ಪಿ ನುಗ್ಗಿ ಬಿಡ್ತದೇನು ಸರ್ಪ? ಹಂಗೆ ಕಾರ್ಪೊರೇಟ್ ಕೈಯಾಗ ನಮ್ಮ ಇಡೀ ಆಸ್ತಿಯನ್ನು ಕೊಟ್ಟಾಗ ಬಿಡ್ತಾರಲ್ರಿ ಅವರು, ಉದ್ಧಾರ ಮಾಡ್ತಾರೆ. ಇದೆಲ್ಲಿ ಕರ್ಮರಿ? ಇದನ್ನ ಯಾಕೆ ಚರ್ಚೆ ಮಾಡ್ತಾಯಿದ್ದಾರೆ ನಮ್ಮ ಮೀಡಿಯಾಗಳು? ನೋಡಿರಿ, ಇವತ್ತು ಈಶಾ ಫೌಂಡೇಶನ್ಗೆ ಹೋಗಿದ್ರು ನಿನ್ನೆ, ಅಲ್ಲೇನೋ ಮಾಡಿ ಬಂದರು, ಮಾನಸಿಕ ನೆಮ್ಮದಿ ಸಿಕ್ಕೋದು ಮಾಡಿದಾರೋ. ಬೇಡ ಹೋದ್ರೆ ಹೋಗ್ಬಿಟ್ರೆ ಬಿ ಜೆ ಪಿಗೆ ಜನಕ್ಕೆ ಏನಾಗ್ತದೆ? ಅದರಿಂದ ಜನಕ್ಕೆ ಬೇಕಾದ ಸುದ್ದಿ. ಗಾಂಧಿ ರೇಟ್ ಕಡಿಮೆ ಆಗಿದಾನ, ಉಪ್ಪಿನ ರೇಟ್ ಕಡಿಮೆ ಆಗಿದಾನ, ಅಕ್ಕಿ ರೇಟ್ ಕಡಿಮೆ ಆಗಿದಾನ, ಯಾವ ರೇಟ್ ಕಡಿಮೆ ಅದ? ಎಷ್ಟು ಜನಕ್ಕೆ ಉದ್ಯೋಗ ಸಿಕ್ತು? ಇದ್ರ ಬಗ್ಗೆ ಹೇಳಿ. ಎಲ್ಲದು ನಿಮ್ಮದು ಡಾಕ್ಯುಮೆಂಟ್ ಎವಿಡೆನ್ಸ್ ಕೇಳಿ ಸರ್ಕಾರಕ್ಕೆ. ಬೆನ್ನ ಹತ್ರಿ ಇಲ್ಲ. ಜನಸಂಖ್ಯೆ ಎಷ್ಟಿದೆ ಗೊತ್ತಾಗಲ್ತು ನಿಮಗೆ, ನಮಗೆ ಅದ್ರ ಬಗ್ಗೆ ಚರ್ಚೆ ಇಲ್ಲ. ಯಾವ ಜಾತಿಯಲ್ಲಿ ಎಷ್ಟು ಜನ ಇದ್ದಾರೆ ಅವರು, ಆ ಜಾತಿ ಅವರು, ಅವ್ರಿಗೆಲ್ಲ ಸೌಲಭ್ಯ ಸಿಕ್ಕಿದಾವನ. ರಿಸರ್ವೇಷನ್ ಮಾಡಿದ್ವಿ ನಾವು, ರಿಸರ್ವೇಷನ್ ಸರ್ವ್ ಆಗಿದ್ದಾವೆ ನಾವು ಎಲ್ಲರಿಗೂ. ಎಷ್ಟು ಜನಕ್ಕೆ ಸರ್ವ್ ಆಗಿದ್ದಾವೆ?